ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿ. ನಮ್ಮ ಸತ್ಯದರ್ಶನ ಚಾನೆಲ್ಗೆ ಸ್ವಾಗತ. ನಮ್ಮ ಚಾನಲನ್ನು ನೋಡೋರು ಹೊಸಬರಾಗಿದ್ರಿ ಅಂತಂದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ರಿ. ನಿಮ್ಮ ಸ್ನೇಹಿತರು ಹಾಗೂ ನಿಮ್ಮ ಕುಟುಂಬಕ್ಕೆ ಶೇರ್ ಮಾಡ್ರಿ. ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಚಾನಲನ್ನು ನೋಡ್ರಿ, ನಮ್ಮ ವಿಷಯಗಳನ್ನು ತಿಳ್ಕೋರಿ ಅಂತ ಹೇಳ್ತೀವಿ. ನಾವು ಜೀವಿಸುವಂತಹ ಜೀವನ ನಮ್ಮ ಇಷ್ಟದಿರಬೇಕೇ ವಿನಃ ಇನ್ನೊಬ್ಬರ ಅಭಿಪ್ರಾಯಗಳ ಮೇಲೆ ಯಾವತ್ತೂ ನಿಂತಿರಬಾರ್ದು. ಯಾಕಂತಂದ್ರ ನಮ್ಮ ಸುತ್ತ 10 ಜನ ಇದ್ರು ಅಂತಂದ್ರ ಅವರ 10 ಜನಗಳ ಅಭಿಪ್ರಾಯಕ್ಕೆ ತಕ್ಕಂತ ನಾವು ನಮ್ಮನ್ನ ಮಾಡಿಫೈ ಮಾಡ್ಕೊಳ್ಳಿಕ್ ಆಗುದಿಲ್ಲ. ಯಾಕಂದ್ರೆ ನಮಗೆ ಅಂತ ವಿಶೇಷವಾಗಿ ಭಗವಂತ ಸೃಷ್ಟಿಸಿ ಕೊಟ್ಟಿರ್ತಕ್ಕಂತಹ ನಮ್ಮದೇ ಆದ ಜೀವನವನ್ನ ನಮ್ಮದೇ ಆದ ರೀತಿಯಲ್ಲಿ, ನಮ್ಮದೇ ಆದ ಶೈಲಿಯಲ್ಲಿ, ನಮ್ಮದೇ ಆದ ಒಂದು ಯೋಚನೆಗಳಲ್ಲಿ, ನಮ್ಮದೇ ಆದ ವಿಚಾರಗಳಲ್ಲಿ, ನಮ್ಮದೇ ಆದ ಅಭಿಪ್ರಾಯಗಳಲ್ಲಿ ನಮ್ಮ ಗುರಿಗಳನ್ನ ಮುಟ್ಲಿಕ್ಕೆ ನಾವೇ ಜೀವನ ಮಾಡ್ಬೇಕಾಗ್ತದೆ ವಿನಃ ಬೇರೆಯವರ ಅಭಿಪ್ರಾಯಗಳ ಮೇಲೆ ಅಲ್ಲ. ಯಾಕಂದ್ರ ಒಬ್ರು ಒಂದ್ ಹೇಳಿದ್ರೆ ಇನ್ನೊಬ್ರು ಇನ್ನೊಂದ್ ಹೇಳ್ತಾರ, ಮತ್ತೊಬ್ರು ಮತ್ತೊಂದ್ ಹೇಳ್ತಾರ. ಹಿಂಗೆ ಒಂದ್ಸಲ ಏನಾಗ್ತದ ಅಂತಂದ್ರ ಈ ಕಾಗೆ ಅನ್ನುವಂತಹ ಒಂದು ಪಕ್ಷಿ ಎಲ್ಲ ಕಡೆ ಹೋಗ್ತಿತ್ತು, ಎಲ್ಲರೂ ಅದನ್ನ ಹೊಡೆದು ಕಳಿಸ್ತಿದ್ರು. ಏನೋ ತಿಥಿ ಮಾಡ್ತೀವಿ, ಪಿಂಡ ಇಡ್ತೀವಿ ಅಂತಾರ, ಅದು ತಿನ್ನಕ್ ಹೋದ್ರು ಅಂತಂದ್ರ ಸಮಾಧಾನ ಮಾಡ್ಕೋತಾರ, ಅದು ಹೋಗ್ಲಿಲ್ಲ ಅಂತಂದ್ರ ಬೇಜಾರ್ ಮಾಡ್ಕೋತಾರ. ಮಿಕ್ಕಿ ಟೈಮ್ ಒಳಗೆ ಏನಾದ್ರು ಎಲ್ಲರೂ ಅವ್ರ ಮನಿ ಒಳಗೆ ಹೋಯ್ತು ಅಂತಂದ್ರ ಕೆಟ್ಟ ಅಂತಾರು, ಅಥವಾ ಅದು ಎಲ್ಲಾದ್ರೂ ತಲೆ ಮೇಲೆ ಹಾಯ್ಸ್ ಹೋತು ಅಂತಂದ್ರೆ ಅದು ಕೆಟ್ಟ ಅಪಶಕ್ನ ಅಂತಾರ. ಈ ರೀತಿಯಾದ ನಾನಾ ತರದ ಯೋಚನೆಗಳನ್ನ ಏನ್ ಮಾಡ್ತಾರ ಜನ ಕಾಗಿ ತಲೆ ಒಳಗ ತುಂಬ ಬಿಟ್ಟಿರ್ತಾರ. ಅದಕ್ಕೆ ಕಾಗಿ ಏನ್ ಮಾಡ್ತತಿ, ಕನ್ಫ್ಯೂಷನ್ ಒಳಗಿರ್ತತಿ. ನಾ ಎಲ್ಲಿ ಹೋಗ್ಬೇಕು, ಎಲ್ಲಿ ಹೋಗ್ಬಾರ್ದು. ಹೋದ್ರ ಕೆಲವೊಂದ್ ಕಡೆ ಅವ್ರು ಇಷ್ಟಪಟ್ಟಲ್ಲಿ ಹೋದ್ರ ಮಾತ್ರ ನನ್ ಚಲೋ ಅಂತಾರ, ಅವ್ರು ಇಷ್ಟಪಡದೇ ಇರೋ ಜಾಗದಲ್ಲಿ ಹೋದ್ರ ನನಗೇನ್ ಮಾಡ್ತಾರ, ನನಗೆ ಬೇರೆ 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 ರೀತಿಯಾದ ಪಟ್ಟವನ್ನ ಕಟ್ತಾರ ಅಂತ ಕಾಗೆ ಬೇಸರ ಮಾಡ್ಕೊಂಡು ಕೂತಿರ್ತದ. ಅವಾಗ ಅಲ್ಲಿಗೆ ಏನಾಗ್ತದ್ರಿ ಅಂತಂದ್ರ ಬಸವಣ್ಣವ್ರು ಬಂದು ಕೇಳ್ತಾರೆ, ಯಾಕೆ ಇಷ್ಟೊಂದು ಬೇಜಾರೊಳಗೆ ಯಾಕೆ ಕುಂತಿ ಅಂತ ಕೇಳಿದ ಕಾಗೆ ತನ್ನ ಪರಿಸ್ಥಿತಿಯನ್ನ ಬಸವಣ್ಣನವರಿಗೆ ವಿವರಿಸ್ತದ. ಅವಾಗ ಗುರು ಬಸವಣ್ಣನವ್ರು ಹೇಳ್ತಾರ, ಯಾರೋ ಏನೋ ಅಂತಾರಂತ ನೀ ಯಾಕೆ ನಿನ್ ಬಗ್ಗೆ ನೀ ಬೇಜಾರ್ ಮಾಡ್ಕೊಂಡಿ? ಹೌದಾ, ನಿನಗ ಏನೈತಿ ಅಂತಂದ್ರ ನಿನ್ನಲ್ಲಿ ದಾಸೋಹ ಮನೋಭಾವನೆ ಐತಿ. ಅದಕ್ಕ ನಾವೆಲ್ಲ ನಿನ್ನನ್ನ ದಾಸೋಹ ಪಕ್ಷಿ ಅಂತ ಕರಿತೀವಿ. ಅಷ್ಟೇ ಅಲ್ಲದೆ ನಿನ್ನನ್ನ ಉದಾಹರಣೆಯಾಗಿ ಇಟ್ಕೊಂಡು ನಾವು ವಚನಗಳನ್ನ ಸಹ ಬರ್ದಿದೀವಿ. ಕಾಗೆಯೊಂದಗುಳ ಕಂಡರೆ ಕೂಗಿ ಕರೆಯದೆ ತನ್ನ ಬಳಗವನ್ನೆಲ್ಲವ ಅಂತ ಹೇಳಿ. ನೀನು ಯಾಕೆ ಬೇಜಾರ್ ಮಾಡ್ಕೋತಿ? ಯಾರೋ ಏನು ಅಂತಾರಂತ ಹೇಳಿ ನೀ ಯಾಕೆ ಮನಸ್ಸಿಗೆ ನೋವನ್ನ ಮಾಡ್ಕೋತಿ? ನಿನಗೆ ಹೆಂಗ್ ಇಷ್ಟ ಬರ್ತತೆ ಹಂಗ ಜೀವನ ಮಾಡು. ಆದ್ರೆ ಯಾವುದೇ ಕಾರಣಕ್ಕೂ ನಿನ್ನಿಂದ ಇನ್ನೊಬ್ಬರಿಗೆ ನೋವು ಆಗ್ಬಾರ್ದು, ನಿನ್ನಿಂದ ಇನ್ನೊಬ್ಬರಿಗೆ ಅನ್ಯಾಯ ಆಗ್ಬಾರ್ದು. ಆ ರೀತಿಯಾಗಿ ಬದುಕಿದ್ರೆ ಸಾಕು. ನಿನ್ನಲ್ಲಿರ್ತಕ್ಕಂಥ ಗುಣವನ್ನ ನಾವೆಲ್ಲರೂ ಕೂಡ ಅನುಸರಿಸ್ಬೇಕು. ಯಾಕಂತಂದ್ರೆ ನಮ್ಮೆಲ್ಲರ ದೃಷ್ಟಿಯೊಳಗ, ನಮ್ಮ ಎಲ್ಲ ಶರಣರ ದೃಷ್ಟಿಯೊಳಗ ನೀನು ದಾಸೋಹ ಪಕ್ಷಿಯಾಗಿ ನಮ್ಮ ಮುಂದೆ ನಿಂತಿ ಅಂತ ಬಸವಣ್ಣನವರು ಆ ಕಾಗೆಗೆ ಸಮಾಧಾನ ಹೇಳಿದಾಗ ಕಾಗೆ ಧನ್ಯತಾ ಭಾವದಿಂದ ಹಾರಿ ಹೋಗ್ತದ. ಸೊ ನಾವು ಇಲ್ಲಿ ವಿಚಾರ ಮಾಡ್ಬೇಕು, ಕಾಗೆ ಎಲ್ಲರೂ ನೋಡಿದ ತಕ್ಷಣ ಅದು ಕರ್ರಗೈತಿ, ಅದು ಕರ್ರಗೈತಿ ಕರ್ರಗೈತಿ ಅಂತ. ಅದು ವಿಶೇಷವಾಗಿ ದೇವರು ಅದಕ್ಕೆ ಅಂತ ಕೊಟ್ಟಿರ್ತಕ್ಕಂಥ ಒಂದು ಬಣ್ಣ. ಯಾವುದೇ ಕಾರಣಕ್ಕೂ ಇನ್ನೊಬ್ರು ಹೆಂಗ್ ಆಸೆ ಪಡ್ತಾರ ತನ್ನ ಬಣ್ಣವನ್ನ ಬದಲಾಯಿಸ್ಕೊಳಕ್, ಅದು ಹೆಂಗೇ ಬದಲಾದ್ರೂ ಕೂಡ ತನ್ನ ಬಣ್ಣವನ್ನಂತೂ ಬದಲಾಯಿಸ್ಕೊಳಕ್ ಆಗುದಿಲ್ಲ. ಅದೇ ರೀತಿ ಯಾಕದು ಕರ್ರಗೈತಿ ಅಂತಂದ್ರೆ ದೇವ್ರ ಆ ರೀತಿ ಆ ಕಾಗೆಯನ್ನ ಸೃಷ್ಟಿ ಮಾಡಿದಾನ. ಪಾರಿವಾಳ ಯಾಕೆ ಬೆಳಿರ್ತಾವ ಅಂತಂದ್ರೆ ದೇವ್ರ ಆ ರೀತಿ ಪಾರಿವಾಳಗಳನ್ನ ಸೃಷ್ಟಿ ಮಾಡಿರ್ತಾನೋ. ನವಿಲಿಗೆ ಮಾತ್ರ ಕುಣ್ಯಾಕ್ ಬರ್ತತಿ, ಕೋಗಿಲಿಗೆ ಮಾತ್ರ ಹಾಡಕ್ ಬರ್ತತಿ, ಗಿಳಿಗೆ ಮಾತ್ರ ಸೌಂದರ್ಯ ಐತಿ. ಈ ರೀತಿಯಾಗಿ ಅವು ತಮ್ಮದೇ ಆದ ಯಾವ ರೀತಿ ವಿಶೇಷತೆಗಳನ್ನ ಹೊಂದಿದವಲ್ಲ. ಇನ್ನು ಪ್ರಾಣಿಗಳ ಲೆಕ್ಕಕ್ಕೆ ಬಂದ್ರು ಹುಲಿ, ಸಿಂಹ, ಚಿರತೆ ಇವೆಲ್ಲ ಕ್ರೂರ ಮೃಗಗಳಾದ್ರೂ ಏನಾಗ್ತದ, ಬೇರೆ ಪ್ರಾಣಿಗಳಿಗೆ ಹೋಲಿಸಿದಾಗ ಅವು ತಮ್ಮ ಬದುಕನ್ನು ಬಹಳ ಒಂದು ಗಟ್ಟಿತನದಿಂದ ಬದುಕ್ತಾವ್. ಇನ್ನೊಬ್ಬರ ಕೈ ಕೆಳಗೆ ಹೋಗಂಗಿಲ್ಲ. ಈ ಎತ್ತು ಇರ್ಬೋದು, ಆಕಳ ಇರ್ಬೋದು, ಎಮ್ಮೆ ಇರ್ಬೋದು, ಸಾಕಿದವರ ಕೈಯಲ್ಲಿ ಬವಣೆಗಳನ್ನ ಅನುಭವಿಸ್ಬೇಕಾಗ್ತದ. ಈ ರೀತಿಯಾಗಿದ್ದಾಗ ಆದ್ರೆ ಪ್ರತಿಯೊಂದು ಪ್ರಾಣಿಗೂ ಪ್ರತಿಯೊಂದು ಪಕ್ಷಿಗೂ ನಾವು ಹೋಲಿಕೆ ಮಾಡಕ್ ಆಗುದಿಲ್ಲ. ಎಲ್ಲನೂ ತಮ್ಮದೇ ಆದಂತಹ ಒಂದು ವಿಶೇಷ ಗುಣಗಳಿಂದ ಅವು ಗುರುತಿಸಿಕೊಳ್ಳೋ ಪಟ್ಟವೇ ವಿನಃ ಬೇರೆ ಯಾರಿಗೂ ಅವು ತಮ್ಮನ್ನ ತಾವು ಕಂಪೇರ್ ಮಾಡ್ಕೊಂಡು ಜೀವನ ಮಾಡಕ್ ಆಗಂಗಿಲ್ಲ. ಅಥವಾ ಯಾರೋ ನಮ್ಮನ್ನ ಯಾವ್ದೋ ರೀತಿ ಇಷ್ಟಪಡ್ತಾರ. ಈಗ ನವಿಲ್ ಹೆಂಗೈತಿ, ನೋಡಾಕ್ ಚಂದ ಐತಿ, ಆದ್ರೆ ನವಿಲಿಗೆ ಹಾಡಾಕ್ ಬರಂಗಿಲ್ಲ. ಹಂಗಂತ ಹೇಳಿ ನವಿಲ್ ಹಾಡಕ್ ಆಗುದಿಲ್ಲ. ನವಿಲಿಗೆ ಏನ್ ಕೆಲಸ ಐತಿ ಅಂತಂದ್ರೆ ಅದು ಕುಣಿಯುವಂತಹ ಕೆಲಸ ಮಾತ್ರ ಐತಿ. ಕೋಗಿಲೆ ಏನೈತಿ, ಬಹಳ ಚೆನ್ನಾಗಿ ಹಾಡ್ತತೆ, ಆದ್ರೆ ಅದಕ್ಕೆ ಕುಣಿಯಕ್ ಬರಂಗಿಲ್ಲ ಅಂದ ತಕ್ಷಣ ಅದು ಇವರೆಲ್ಲರೂ ಆಸೆ ಪಡ್ತಾರಂತ ಕುಣಿಯಕ್ ಆಗಂಗಿಲ್ಲ. ಯಾಕಂತಂದ್ರ ಭಗವಂತ ನವಿಲಿಗೆ ಕೋಗಿಲಿಗೆ ಕೊಟ್ಟಿರ್ತಕ್ಕಂತಹ ಒಂದು ವರ ಏನ್ರಿ ಅಂತಂದ್ರ ಹಾಡುವುದು ಮಾತ್ರ. ಕುಣಿಯುವುದನ್ನ ಎದು ಕೊಟ್ಟಾನ, ನವಿಲಿ ಕೊಟ್ಟಾನ. ಈ ರೀತಿ ನಾವು ಏನ್ ಮಾಡ್ಬೇಕಾಗ್ತದ ಅಂತಂದ್ರ ನಮ್ಮ ಜೀವನದ ಬಗ್ಗೆ ನಾವೇ ಕೆಲವು ಪ್ರಶ್ನೆಗಳನ್ನ ಹಾಕೋಬೇಕಾಗ್ತದೆ. ನಾವು ಆಧ್ಯಾತ್ಮದಾಗ ಹೊಂಟ್ರು ನಮ್ಗ ಆಧ್ಯಾತ್ಮದ ಯಾಕೆ ವಿಚಾರ ಮಾಡ್ತಿ, ಅದೆಲ್ಲ ಹುಚ್ಚರಗತೆ ಇರ್ತತಿ, ನೀನಷ್ಟಕ್ ನೀ ಜೀವನ ಮಾಡು ಅಂತ ಏನ್ ಮಾಡ್ತಾರ, ಸಲಹೆಯನ್ನ ಕೊಡ್ತಾರ. ಸರಿ, ನಮ್ಮಷ್ಟಕ್ ನೀವು ಜೀವನ ಮಾಡಕ್ ಹೋಗ್ರಿ ಅಂತಂದ್ರೆ ಏನಾಗ್ತದ ಅಂತಂದ್ರೆ ತಮ್ಮ ಗುಂಗಿನೊಳಗ ತಾಗಿರ್ತಾರೋ, ಯಾವತ್ತು ಇನ್ನೊಬ್ರಿಗೆ ಸಹಾಯ ಮಾಡಕ್ ಬರಂಗಿಲ್ಲ ಅಂತಾರು.
ನೀವು ಇನ್ನೊಬ್ರಿಗೆ ಸಹಾಯ ಮಾಡಕ್ ಹೋದ್ರಿ ಅಂತ ಅವ್ರು ಹೇಳಾರಂತ ಇನ್ನೊಬ್ರಿಗೆ ಸಹಾಯ ಮಾಡಕ್ ಹೋದ್ರಿ ಅಂತಂದ್ರ ಅವಾಗೇನಂತಾರು ಬರೇ ತಮ್ಮ ಮನಿ ಮಠ ಎಲ್ಲ ಕೆಲಸ ಬಿಟ್ಟು ಬರೀ ಇನ್ನೊಬ್ರು ಚಾಕ್ರಿ ಮಾಡ್ಕೊಂತ ಅಡ್ಡಾಡ್ತಾರೋ ಅಂತಾರು. ಸರಿ, ನಾವು ಅವರೆಲ್ಲ ಹಂಗ ಅಂತಾರಲ್ಲ, ನಮ್ಮ ಮನೆಯೊಳಗೆ ನಾವು ಇದ್ ಬಿಡುನು, ನಮ್ಮ ಮಠದೊಳಗೆ ನಾವು ಸುಮ್ಮ ಇದ್ ಬಿಡುನು ಅಂತಂದ್ರ ಅದು ಮಂದಿ ಗುಡು ಬೆರೆಂಗೆ ಇಲ್ಲ ಅಂತಾರು. ಸರಿ, ಅವ್ರು ಹಂಗ ಅಂತಾರ ಅಂತೇಳಿ ನಾವು ಮಂದಿ ಜೊತೆ ಬೆರೆಯಕ್ ಹೋದ್ವಿ ಅಂತಂದ್ರ ಯಾವಾಗ ನೋಡ್ತೀವಿ ಅವಾಗ ಒಂದು ಮನಿ ಇಲ್ಲ, ಒಂದು ಜವಾಬ್ದಾರಿ ಇಲ್ಲ, ಒಂದೇನಿಲ್ಲ, ಬರೇ ಮಂದಿಯಾಗಿರ್ತೈತಿ. ಸೊ ನೀವು ಅವರ ಅಭಿಪ್ರಾಯಗಳಿಗೆ ಯಾವ ರೀತಿ ನೀವು ತಲೆ ಕೊಟ್ಕೊಂತ ಹೋಗ್ತಿರಲ್ಲ, ನಿಮ್ಮ ತಲೆ ಒಳಗ ಅವರ ಸಂಪೂರ್ಣ ಕೈಯನ್ನ ಹಾಕಿ ನಿಮ್ಮ ತಲೆಯಾಗಿರ್ತಕ್ಕಂಥ ಮೆದುಳನ್ನ ಕಿತ್ತು ಹೊರ ಹೋಗುದು, ಅವರು ತಮ್ಮದೇ ಆದಂತ ಒಂದು ಅಭಿಪ್ರಾಯಗಳನ್ನು ತುಂಬುತ್ತಾರ. ನೀವು ಬಹಳ ಜಾಗೃತರಾಗಿರ್ಬೇಕಾಗ್ತದೆ. ಯಾವ ಸಮಯದಲ್ಲಿ ಹೆಂಗ್ ಬದುಕಬೇಕು, ಯಾವ ಸಮಯದಲ್ಲಿ ಯಾವ ರೀತಿಯಾದ ನಿರ್ಧಾರಗಳನ್ನ ತಗೋಬೇಕು, ಯಾರ ಜೊತೆ ನಾವು ಹೆಂಗ್ ವರ್ತನೆ ಮಾಡ್ಬೇಕು ಅನ್ನೋದು ನಮ್ಮ ವಿವೇಚನೆಗೆ ಬಿಟ್ಟಿದ್ದು. ಹಂಗಂತೇಳಿ ಸಿಕ್ಕಂಗ ಬದುಕುದು ಬಹಳ ತಪ್ಪಾಗ್ತದೆ. ಯಾಕಂತಂದ್ರ ನಮ್ಗಿಂತ ಹಿರಿಯರು ಇರ್ತಾರೋ, ನಮ್ ಜೊತೆ ಇರ್ತಕ್ಕಂಥವ್ರು ನಮ್ಮ ಪ್ರೀತಿ ಪಾತ್ರ ಇರ್ತಾರೋ, ಅವ್ರೆಲ್ಲರ ಜೊತೆ ಒಂದ್ ಮಾತು ಹೆಚ್ಚು ಕಡಿಮೆ ಆದ್ರೂ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕಾಗಿರ್ತತಿ, ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಹೋಗ್ಬೇಕಾಗಿರ್ತತಿ. ನಾವು ನಮ್ಮ ಇಷ್ಟ ಬಂದಂಗ ಬದುಕ್ತೀವಿ ಅನ್ನುವಂತಹ ರೂಲ್ಸ್ ಯಾವ ರೀತಿ ಒಳಗಿರ್ಬೇಕ್ರಿ ಅಂತಂದ್ರ, ಒಂದು ಸರಿಯಾದ ಮಾರ್ಗದಲ್ಲಿ ಒಂದು ಸನ್ನಡತೆಯಿಂದ ಒಂದು ಸದ್ವಿಚಾರದಿಂದ ತುಂಬಿಕೊಂಡಿರ್ಬೇಕಾಗ್ತದೆ ವಿನಃ ಪ್ರತಿ ಸರಿನೂ ಅವ್ರು ಹಂಗಂತಾರ ಇವ್ರು ಹಿಂಗಂತಾರ ಅಂತ ಪ್ರತಿ ಎಲ್ಲರ ಅಭಿಪ್ರಾಯಗಳಿಗೂ ನಾವು ಕಿವಿ ಕೊಟ್ಕೊಂತ ಹೋದ್ವಿ ಅಂತಂದ್ರ ನಮ್ಮತನವನ್ನ ನಾವು ಕಳೆದುಕೊಳ್ಳುವಂತಹ ಸಾಧ್ಯತೆ ಇರ್ತದೆ. ಒಂದು ಕತಿ ಬರ್ತದೆ, ನಿಮಗೆ ಗೊತ್ತಿರ್ಬೋದು. ಕತ್ತಿ ಮೇಲೆ ಅಪ್ಪ ಮಗ ಹೋಗ್ತಿರ್ತಾರ, ಒಂದ್ 4 ಜನ ಹಾದು ಹೋಗುವಾಗ ಕೆಲವ್ರು ಅಂತಾರು ಆ ಕತ್ತಿ ಐತಿ, ಇವ್ರಿಬ್ರು ನಡ್ಕೊಂಡ್ ಹೊಂಟಾರು ಅಂತಾರು, ಇಬ್ರು ಕೂಡಿ ಕತ್ತಿ ಮೇಲೆ ಹತ್ತಾರು. ಆಮೇಲೆ ಒಬ್ಬ ಬರ್ತಾನು, ಇಬ್ರು ಕೂಡಿ ಕತ್ತಿ ಮೇಲೆ ಹತ್ತಿರ್ಲ, ಕತ್ತಿ ಸತ್ ಹೋಗೋದಂತಾನು, ಮತ್ ಅವ್ರ ಕತ್ತಿಯಿಂದ ಕೆಳಗಿಳಿತಾರು. ಮತ್ ಸ್ವಲ್ಪ ಮುಂದ್ ಹೋದ್ಮೇಲೆ ಆ ಸಣ್ಣ ಮಗನ್ ಯಾಕೆ ನಡ್ಸ್ಕೊಂತ ಹೊಂಟಿ, ಅವ್ನ್ ಕತ್ತಿ ಮೇಲೆ ಕುಂದಿರ್ಸ್ಬೇಕಿಲ್ಲ ಅಂತ ಯಾರೋ ಬಂದ್ ಹೇಳಿದಾಗ ಅಪ್ಪ ತನ್ನ ಮಗನನ್ನ ಕತ್ತಿ ಮೇಲೆ ಕೂಡಿಸ್ತಾನ. ಇನ್ನೊಂದ್ ಸ್ವಲ್ಪ ಮುಂದ್ ಹೋಗ್ತಾರ, ಅಲ್ಲ ವಯಸ್ಸಾದವನ್ನ ಬಿಟ್ಟು ನೀ ಕತ್ತಿ ಮೇಲೆ ಕುಂತಿಲ್ಲ ಅಂತ ಮಗಗ್ ಹೇಳ್ತಾರ. ಅವಾಗ ಮಗ ಕೆಳಗಿಳಿದ ಏನ್ ಮಾಡ್ತಾನ, ಮತ್ ಕತ್ತಿ ಮೇಲೆ ತನ್ನ ಅಪ್ಪನ ಹತ್ತಿಸ್ತಾನ. ಇದೇ ರೀತಿಯಾಗಿ ಅವರ ಪ್ರಯಾಣದ ಉದ್ದಕ್ಕೂ ಇನ್ನೊಬ್ಬರ ಅಭಿಪ್ರಾಯಗಳನ್ನೇ ಕೇಳ್ಕೊಂತ ಹೋಗ್ತಾರೆ ವಿನಃ ಅವರು ತಮ್ಮ ಆದಂತ ವಿಚಾರವಾದಂತ ತಮ್ಮದೇ ವಿಚಾರದಲ್ಲಿ ತಾವು ಜೀವನ ಮಾಡಂಗಿಲ್ಲ. ಅವ್ರು ಅದಕ್ಕೆ ಕೊನೆಗೆ ಫೈನಲ್ ಏನ್ ಮಾಡ್ತಾರೋ, ನಾವ್ ಹೆಂಗೆ ಇದ್ರು ಜನ ಮಾತಾಡ್ತಾರ, ನಾವ್ ಯಾವ್ದೇ ರೀತಿಯಾಗಿದ್ರು ಕೂಡ ಜನ ತಮ್ಮ ಅಭಿಪ್ರಾಯಗಳನ್ನ ನಮ್ಮ ಮೇಲೆ ಹೇರ್ತಾರ. ಅದು ಯಾವಾಗ ಹೇರ್ತಾರಂತಂದ್ರ ಅವರ ಮಾತುಗಳಿಗೆ ನಾವು ಬೆಲೆ ಕೊಟ್ಟಾಗ, ತಲಿ ಕೊಟ್ಟಾಗ. ಸೊ ನಾವೇನ್ ಮಾಡೋಣ, ನಮಗ್ ಹೆಂಗ್ ಇಷ್ಟ ಬರ್ತದೆ ನಾವು ಹೋಗೋಣ, ಕತ್ತಿ ನಮ್ದು, ನಡೆಯವರು ನಾವು, ನಮ್ಗೆ ಇಷ್ಟ ಬಂದ್ರೆ ಕತ್ತಿ ಮೇಲೆ ಹತ್ತುನು, ಇಲ್ಲ ಅಂತಂದ್ರೆ ಬೇಕಾದ್ರೆ ಕತ್ತಿ ಹೊತ್ಕೊಂಡು ಹೋಗೋಣ ಅಂತ ಹೇಳಿ ನಿರ್ಧಾರ ಮಾಡಿ ಅಪ್ಪ ಮಗ ಏನ್ ಮಾಡ್ತಾರ, ತಮ್ಮ ಮುಂದಿನ ಪ್ರಯಾಣವನ್ನ ಒರೆಸ್ತಾರ ಅಂತ ಹೇಳಿ ಅನ್ನುವಂತಹ ಒಂದು ಸಣ್ಣ ಕತೆ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು. ಅದಕ್ಕ ನಮ್ಮ ಜೀವನದಲ್ಲೂ ಆ ರೀತಿಯಾದ ಘಟನೆಗಳು ಬಹಳಷ್ಟು ಸರಿ ನಡೀತಾವೆ. ಯಾರೇನಂತಾರೋ ಅಂತ ನಮಗೆ ಇಷ್ಟ ಬಂದಿರ್ತಕ್ಕಂಥ ಕೆಲಸವನ್ನ ಬಿಡುವುದು, ಯಾರೇನಂತ ಅನ್ಕೋತಾರೋ ಅಂತ ಹೇಳಿ ನಮಗೆ ಇಷ್ಟ ಬಂದಂತ ಕ್ಷೇತ್ರವನ್ನ ಬಿಟ್ಟು ಬೇರೆ ಕ್ಷೇತ್ರಕ್ಕೆ ನಮ್ಮನ್ನ ನಾವು ತೊಡಗಿಸಿಕೊಳ್ಳುವುದು, ಅಲ್ಲಿ ಮಾನಸಿಕವಾಗಿ ನಮಗೆ ನೆಮ್ಮದಿ ಅಂತೂ ಇರ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಯಾಕಂತಂದ್ರೆ ನಾವ್ ಇಷ್ಟಪಟ್ಟಿರ್ತಕ್ಕಂಥ ಕ್ಷೇತ್ರನೇ ಬೇರೆ ಆಗಿರ್ತತಿ. ಜನ ಏನು ಅಂತಾರ ಅನ್ಕೊಂಡ್ಬಿಟ್ಟು ನಾವೇನ್ ಮಾಡ್ತೀವಿ ಅಂತಂದ್ರ ಜನರ ಅಭಿಪ್ರಾಯಗಳಿಗೆ ತಲೆ ಕೊಟ್ಟು ಮತ್ತೆ ಕಿವಿ ಕೊಟ್ಟು ಏನ್ ಮಾಡ್ತೀವಿ ಅಂತಂದ್ರೆ ನಮ್ಮತನವನ್ನ ನಾವಲ್ಲಿ ನಾವೇ ಸ್ವತಃ ಕಳ್ಕೊತೀವಿ ಅನ್ನುವಂತ ಒಂದು ವಿಷಯ ಎಲ್ಲರ ತಲೆ ಒಳಗಿರ್ಬೇಕಾಗ್ತದೆ. ಸೊ ನಮ್ಮದೇ ಆದಂತ ಗಟ್ಟಿತನವನ್ನ ಬೆಳೆಸ್ಕೊಳಕ್ ನಮಗೆ ಅನ್ನೋದ್ರ ಒಂದು ಮಾರ್ಗ ಬೇಕಲ್ಲ. ಯಾರ ಒಂದು ವಿಚಾರಗಳಿಗೂ ನಮ್ಮ ಜೀವನವನ್ನ ಬಲಿ ಕೊಡದೆ ನಮ್ಮದೇ ಆದ ಒಂದು ಒಳ್ಳೆಯ ವಿಚಾರದಲ್ಲಿ, ಸನ್ನಡತೆಯಲ್ಲಿ ಸದ್ವಿಚಾರಗಳನ್ನ ತುಂಬಿಕೊಂಡು ಸಜ್ಜೀವನವನ್ನು ನಡೆಸುವುದು ಯಾವ ರೀತಿಯಾಗಿ ಅಂತಂದ್ರ ನಾವೇನ್ ಮಾಡ್ಬೇಕಾಗ್ತದೆ ಅಂತಂದ್ರ ಬಸವಾದಿ ಪ್ರಮಥರ ವಚನಗಳನ್ನ ಓದ್ಬೇಕಾಗ್ತದ, ಅವರ ಬದುಕು ಬರಹಗಳನ್ನ ಬದುಕಲ್ಲಿ ಅಳವಡಿಸ್ಕೊಳ್ಬೇಕಾಗ್ತದ. ಅವ್ರು ಯಾವ ರೀತಿಯಾಗಿ ತಮ್ಮತನವನ್ನು ಬಿಟ್ಟು ಕೊಡದೆ ಸಮಾಜಕ್ಕೆ ಒಂದು ಒಳ್ಳೆಯದನ್ನೇ ಕೊಟ್ರೆ ವಿನಃ ತಮ್ಮತನವನ್ನೇ ಸಾಧಿಸುವ ನಿಟ್ಟಿನಲ್ಲಿ ಅವರು ಯಾವತ್ತೂ ಸಮಾಜಕ್ಕೆ ಕೇಡನ್ನಾಗ್ಲಿ ಹಾನಿಯನ್ನಾಗ್ಲಿ ಬಯಸಲಿಲ್ಲ. ಸೊ ನಾವು ಅದೇ ರೀತಿ ಏನ್ ಮಾಡ್ಬೇಕಾಗ್ತದೆ, ನಮ್ಮತನವನ್ನ ಉಳಿಸ್ಕೊಂಡು ಇನ್ನೊಬ್ಬರಿಗೆ ಅನ್ಯಾಯ ಆಗದಂತೆ ಬದುಕುದು ಫಸ್ಟ್. ಆಮೇಲೆ ಸಾಧ್ಯ ಆದ್ರೆ ನಾವು ಇನ್ನೊಬ್ರಿಗೆ ಒಳ್ಳೇದನ್ನೇ ಮಾಡ್ಬೇಕು, ಇನ್ನೊಬ್ಬರಿಗೆ ಸಹಾಯ ಹಸ್ತವನ್ನ ಚಾಚಬೇಕು, ಜೊತೆಗೆ ಮತ್ತೊಬ್ಬರ ಕಲ್ಯಾಣವನ್ನೇ ಬಯಸ್ಬೇಕೆ ವಿನಃ ಬರೇ ಕೇವಲ ಅವ್ರು ಹೆಂಗಂತಾರ ಇವ್ರು ಹಿಂಗಂತಾರ ಅಂತ ನಾವು ನಮ್ಮ ಜೀವನವನ್ನ ಬಲಿ ಕೊಡೋದ್ರೊಳಗ ಯಾವುದೇ ಅರ್ಥ ಇರಂಗಿಲ್ಲ. ಅದಕ್ಕೆ ನಾನು ನಮ್ಮ ಜೀವನವನ್ನ, ನಮ್ಮ ಒಂದು ನಡತೆಯನ್ನ ಯಾವ ನಿಟ್ಟಿನಲ್ಲಿ ಬದುಕಬೇಕು ಅನ್ನುವಂತ ಒಂದು ವಿಷಯದ ಮೇಲೆ ನಾನು ಈ ಮಾತನ್ನ ನಿಮಗೆಲ್ಲರಿಗೂ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಶರಣಾರ್ಥಿ.